ಬೇರೆ ಯಾಕೆ ಏನ್ ಮಾಡಿದಪ್ಪ, ಒಳಗಿನವ್ರಿಗೆ ಮೆತ್ತ ತಂದು ಹಾಕ್ತಾರೆ, ನಮಗೆ ಬರೀ ಒಣ ಕಟಕ್ ರೊಟ್ಟಿ ಹೊರಗೆ ಹಾಕ್ತಾರೆ ಅಂದ ಕೂಡಲೇ ಆಯ್ತಪ್ಪ, ಇವ್ರು ಒಂದಿಷ್ಟು ಈ MP ಗಳು ರಾಜಕಾರಣಿಗಳು ಏನು ಬಂದಾರಲ್ಲ, ಇವರು ಉಂಡು ಹೋದ ಮೇಲೆ ನಿನ್ನ ಕರೆಸ್ತೀನಿ, ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಅವರೆಲ್ಲರೂ ಹೋದ್ರಿ, ಉಂಡ ಮೇಲೆ ಈತ ಬಂದ, ಬಾರಪ್ಪ ಕೂಡಂದ್ರು. ಅಲ್ಲಪ್ಪ ಏನಂದಿ, ಅವ್ರಿಗೆ ಬಿಸಿದು ಉರಿಸ್ತೀರಿ, ನಮಗ್ ಕಟಕ್ ರೊಟ್ಟಿ ಹಾಕ್ತಿ ಅಂತೆಲ್ಲ, ನಿನ್ನ ಮನ್ಯಾಗ ಎಮ್ಮೆ ಅದಾವೇನೋ ತಮ್ಮ ಅಂದ್ರೆ ಬಂತಾಳಪ್ಪ ಅವ್ರು. 4 ಎಮ್ಮೆ ಅದಾವ್ರಿ. ಎಷ್ಟು ಹಿಂಡ್ತಾವ್? 2 ಹಿಂಡ್ತಾವ್ರಿ. ಎಷ್ಟು ಹಿಂಡಂಗಿಲ್ಲ? 2 ಹಿಂಡಂಗಿಲ್ಲ. ಹಿಂಡು ಎಮ್ಮಿಗೆ ಏನ್ ಹಾಕ್ತಿ? ಹಿಂಡು ಎಮ್ಮಿಗೆ ಗುಗ್ರಿ ಹಸಿ ಹುಲ್ಲು ಹಾಕ್ತೇನ್ರಿ, ಮತ್ತೆ ಹಿಂಡ್ಲಾರ್ದ ಎಮ್ಮಿಗೆ ಒಣ ಕನಕಿ ಹಾಕ್ತೇನ್ರಿ. ಯಾಕಂತ ಕೇಳಿದ್ರು, ಅವು ಎಮ್ಮೆ ಇವು ಎಮ್ಮೆ, ಹೌದ? ಅವು ಪ್ರಾಣಿನೇ ಇವು ಪ್ರಾಣಿನೇ, ಮತ್ತ ಅದಕ್ಕೆ ಯಾಕೆ ಹಸಿ ಹುಲ್ಲ ಅಲ್ಲಿ ಗುಗ್ರಿ, ಇವಕ್ಯಾಕೆ ಒಣ ಕಣಿಕೆ ಹಾಕ್ತೆ ಅಂದಾಗ ಅವು ಹಿಂಡ್ತಾವ್ರಿ. ಅವು ಹಿಂಡ್ತಾವ್, ಅದಕ್ಕೆ ಅವಕ್ಕೆ ಮೆತ್ತಂದು ಹುಲ್ಲ ಅಲ್ಲಿ ಗುಗ್ರಿ ಹಾಕ್ತಾರೆ ಅಂದಾಗ ಅದಕ್ಕೆ ಬಂತಾಳಪ್ಪವ್ರಂತ ಮಗನ ಅವ್ರು ಒಳಗ್ ಕೂತವ್ರು ಹಿಂಡ್ತಾರ, ಮಠಕ್ಕೆ ಪಟ್ಟಿ ಕೊಟ್ಟಾರ, ಮಠ ಕಟ್ಸ್ಯಾರ. ನೀವ್ ಒಂದ್ ದಿವ್ಸ ಪಟ್ಟಿ ಕೊಟ್ಟೆ, ರೊಟ್ಟಿ ಕೊಟ್ಟೆ, ಬರೀ ಟೀಕಾ ಮಾಡ್ಕೊತ ಹಾದಿ, ನಿನ್ನ ಜನ್ಮ ಹೆಂಗ ಪಾವನಕ್ಕೈತಂದಾಗ ತಪ್ಪಿನರುವಾಗಿ ಸಾಷ್ಟಾಂಗ ಹಾಕಿ, ಈಗಲೂ ಕೂಡ ವರ್ಷಕ್ಕೊಂಚೂರು ಗೋಧಿ, ವರ್ಷಕ್ಕೊಂಚೂರು ಜೋಳ ಮಠಕ್ಕೆ ಕಳಿಸ್ತಾ ತಾಯಿ ಅಂದ್ರೆ ಆ ಮನೆಯವರು. ನಮಗ